ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 18 ಪಾಲಿಗನ್ ಆ್ಯಂಡ್ ಟ್ರಯಾಂಗಲ್, ಕನ್ನಡದಲ್ಲಿ ಬಹುಭುಜಾಕೃತಿ ಮತ್ತು ತ್ರಿಭುಜ, ಈ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಫಸ್ಟ್ ಪಾಲಿಗನ್ದು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಲಿಗನ್ ಅನ್ನೋದು ಗ್ರೀಕ್ ವರ್ಡ್. ಪಾಲಿಗನ್ ಅನ್ನೋದು ಗ್ರೀಕ್ ವರ್ಡು. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಟೂ ವರ್ಡ್, ಪಾಲಿ ಪ್ಲಸ್ ಗೊನೋ ಅಂತ. ಪಾಲಿ ಅಂದರೆ ಇಂಗ್ಲೀಷಲ್ಲಿ ಮೆನಿ ಅಂತ ಮೀನಿಂಗ್ ಬರುತ್ತೆ. ಪಾಲಿ ಅಂದರೆ ಮೆನಿ ಅಂತ ಮೀನಿಂಗ್ ಬರುತ್ತೆ. ಗೊನೋ ಅಂದರೆ ಗ್ರೀಕ್ ಮೀನಿಂಗು ಆ್ಯಂಗಲ್ಸ್ ಅಂತ ಬರುತ್ತೆ. ಆ್ಯಂಗಲ್ಸ್ ಅಂತ ಬರುತ್ತೆ. ಇದನ್ನು ಜನರಲ್ಲಾಗಿ ಮೆನಿ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಪಾಲಿಗನ್ ಅಂದರೆ ಮೆನಿ ಆ್ಯಂಗಲ್ಸ್ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಮೆನಿ ಸೈಡ್ಸ್ ಅಂತಲೂ ಹೇಳ್ಬೋದು. ಮೆನಿ ಸೈಡ್ಸ್ ಅಂತ ಬೇಕಾದರೂ ಹೇಳ್ಬೋದು. ಇಷ್ಟೇ. ನೋಡಿ, ಪಾಲಿಗನ್ನ ಕನ್ನಡದಲ್ಲಿ ಬಹುಭುಜಾಕೃತಿ ಅಂತ ಹೇಳ್ಬೋದು. ನಮಗೆಲ್ಲ ಎರಡು ಭುಜ ಇದೆ, ನಾವೆಲ್ಲ ಸಾಮಾನ್ಯ ಮನುಷ್ಯರು. ಎರಡಕ್ಕಿಂತ ಜಾಸ್ತಿ ಭುಜ ಇದ್ದರೆ ಅದನ್ನು ಬಹುಭುಜಾಕೃತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರಿಗೆಲ್ಲ 4 ಭುಜಗಳಿರ್ತವೆ, ಅವರೆಲ್ಲ ಬಹುಭುಜಾಕೃತಿಗೆ ಎಕ್ಸಾಂಪಲ್. ಪಾಲಿಗನ್ಗೆ ಮ್ಯಾಥಮೆಟಿಕಲ್ ಡೆಫಿನೇಷನ್ ಏನಂದರೆ ಪ್ಲೇನ್ ಎನ್ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ಯಾವುದಾರ ಒಂದು ಜೊಮೆಟ್ರಿನ ಪಾಲಿಗನ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ 3 ಕಂಡೀಷನ್ಸ್ ಇದೆ, ಆಯಿತಾ. ಫಸ್ಟ್ ಕಂಡೀಷನ್ ಏನಂದರೆ ಅದು ಪ್ಲೇನ್ ಫಿಗರ್ ಆಗಿರಬೇಕು ಅಥವಾ ಪ್ಲೇನ್ ಜೊಮೆಟ್ರಿ ಆಗಿರಬೇಕು. ಪ್ಲೇನ್ ಜೊಮೆಟ್ರಿ ಅಂದರೆ ಈ ರೀತಿ. ಪ್ಲೇನ್ ಜೊಮೆಟ್ರಿ ಅಂದರೆ ಈ ರೀತಿ ಥಿಕ್ನೆಸ್ ಇರಬಾರ್ದು, ದಪ್ಪ ಇರಬಾರ್ದು, ಇಷ್ಟು ದಪ್ಪ ಇರಬಾರ್ದು. ಈ ರೀತಿ ಪ್ಲೇನ್ ಇದ್ದರೆ ಅದನ್ನು ಪಾಲಿಗನ್ ಅಂತ ಹೇಳ್ತಾರೆ. ಫಸ್ಟ್ ಕಂಡೀಷನು. ಸೆಕೆಂಡ್ ಕಂಡೀಷನ್ ನೋಡಿ, ಸೆಕೆಂಡ್ ಕಂಡೀಷನು ಎನ್ಕ್ಲೋಸ್ಡ್ ಆಗಿರಬೇಕು. ಯಾವುದೇ ಒಂದು ಜೊಮೆಟ್ರಿ ಈ ರೀತಿ ಎನ್ಕ್ಲೋಸ್ ಆಗಿರಬೇಕು, ಕವರ್ ಇರಬೇಕು. ಈ ರೀತಿ 4 ಮೂಲೆಗಳು ಒಂದಕ್ಕೊಂದು ಕೂಡಿರಬೇಕು, ಜಾಯಿನ್ ಆಗಿರಬೇಕು, ಆಯಿತಾ. ಯಾವುದೇ ಶೇಪಲ್ಲಿ ಬೇಕಾದ್ರೂ ಇರ್ಬೋದು, ಆದರೆ ಎಲ್ಲೂ ಗ್ಯಾಪ್ ಇರಬಾರ್ದು, ಆಯಿತಾ. ಕಂಟಿನ್ಯೂಟಿ ಇರಬೇಕು, ಆಯಿತಾ. ಕ್ಲೋಸ್ ಆಗಿರಬೇಕು, ಫಿಗರು ಕ್ಲೋಸ್ ಆಗಿರಬೇಕು. ಇನ್ನೊಂದು ಎಕ್ಸಾಂಪಲು ಪಾಲಿಗನ್ಗೆ ಟ್ರಯಾಂಗಲ್ಲು. ಎಲ್ಲೂ ಗ್ಯಾಪ್ ಇರಬಾರ್ದು, ಕ್ಲೋಸ್ ಆಗಿರಬೇಕು, ಫಿಗರ್ ಜೊಮೆಟ್ರಿ ಕ್ಲೋಸ್ ಆಗಿರಬೇಕು. ಮೂರನೇ ಕಂಡೀಷನ್ ಏನಂದರೆ ಪ್ರತಿಯೊಂದು ಲೈನು ಸ್ಟ್ರೈಟ್ ಆಗಿರಬೇಕು, ಆಯಿತಾ. ಪ್ರತಿಯೊಂದು ಲೈನು ಸ್ಟ್ರೈಟ್ ಆಗಿರಬೇಕು. ನೋಡಿ, ಒಂದು ಜಾಯಿಂಟಿಂದ ಇನ್ನೊಂದು ಜಾಯಿಂಟ್ಗೆ ಪ್ರತಿಯೊಂದು ಲೈನು ಸ್ಟ್ರೈಟ್ ಆಗಿರಬೇಕು. ಯಾವ ರೀತಿನಾರ ಇರಲಿ ಜೊಮೆಟ್ರಿ, ಆಯಿತಾ. ಫಿಗರ್ ಯಾವ ರೀತಿನಾರ ಇರಲಿ, ಪ್ರತಿಯೊಂದು ಲೈನು ಸ್ಟ್ರೈಟ್ ಆಗಿರಬೇಕು, ಎಲ್ಲ ಸ್ಟ್ರೈಟ್ ಆಗಿರಬೇಕು. ಟ್ರಯಾಂಗಲ್ ನೋಡಿ, ಪ್ರತಿಯೊಂದು ಲೈನು ಸ್ಟ್ರೈಟ್ ಆಗಿರಬೇಕು, ಆಯಿತಾ. 3 ಕಂಡೀಷನ್ ಇದೆ. ಫಸ್ಟ್ ಒಂದು ಪ್ಲೇನ್ ಫಿಗರು, ಥಿಕ್ನೆಸ್ ಇರಬಾರ್ದು, ದಪ್ಪ ಇರಬಾರ್ದು. ಸೆಕೆಂಡ್ ಕಂಡೀಷನ್ ಎನ್ಕ್ಲೋಸ್ಡ್ ಆಗಿರಬೇಕು, ಆಯಿತಾ. ಕಂಟಿನ್ಯೂಟಿ ಇರಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ಮೂರನೇ ಕಂಡೀಷನು ಸ್ಟ್ರೈಟ್ ಲೈನ್ ಇರಬೇಕು, ಈ ರೀತಿ ಸ್ಟ್ರೈಟ್ ಲೈನ್ ಇರಬೇಕು. ಈ ರೀತಿ ಫಿಗರ್ ಅಥವಾ ಜೊಮೆಟ್ರಿ ಇದ್ದರೆ ಅದನ್ನು ಪಾಲಿಗನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಫಿಗರ್ ನೋಡಿ, ನೆಕ್ಸ್ಟ್ ಫಿಗರಲ್ಲಿ ಪಾಲಿಗನ್ಗೆ ಎಕ್ಸಾಂಪಲ್ ಕೊಟ್ಟಿದ್ವಿ, ಆಯಿತಾ. ಅವೆಲ್ಲ ಪಾಲಿಗನ್ಸು. ಒಂದು ಟ್ರಯಾಂಗಲ್ ಇದೆ, ಇನ್ನೊಂದು ಕ್ವಾಡ್ರಿಲ್ಯಾಟರಲ್ ಇದೆ, ಮೂರನೇದು ಪೆಂಟಗನ್ ಇದೆ, ನಾಲ್ಕನೇದು ಎಕ್ಸಾಗನ್ ಇದೆ, ಐದನೇದು ಆಕ್ಟಾಗನ್ ಇದೆ. ನೋಡಿ, ಅದೆಲ್ಲ ಅಬ್ಸರ್ವ್ ಮಾಡಿ. ಫಸ್ಟ್ ಕಂಡೀಷನ್ ಏನಾಗಿರಬೇಕು, ಅದೆಲ್ಲ ಪ್ಲೇನ್ ಫಿಗರ್ ಆಗಿರಬೇಕು, ಆಯಿತಾ. ಥಿಕ್ನೆಸ್ ಇರಬಾರ್ದು. ಸೆಕೆಂಡ್ ಕಂಡೀಷನ್ ಏನಾಗಿದೆ, ಎಲ್ಲ ಎನ್ಕ್ಲೋಸ್ಡ್ ಆಗಿರಬೇಕು, ಎಲ್ಲ ಎನ್ಕ್ಲೋಸ್ ಆಗಿದೆ, ಎಲ್ಲೂ ಗ್ಯಾಪ್ ಇಲ್ಲ. ಮೂರನೇ ಕಂಡೀಷನ್ ಏನಿದೆ, ಎಲ್ಲ ಜಾಯಿಂಟು ಸ್ಟ್ರೈಟ್ ಲೈನಿಂದ ಕನೆಕ್ಟ್ ಆಗಿದೆ, ಆಯಿತಾ. ಪ್ರತಿಯೊಂದು ಜಾಯಿಂಟು ಸ್ಟ್ರೈಟ್ ಲೈನಿಂದ ಕನೆಕ್ಟ್ ಆಗಿದೆ. ಇದು ಪಾಲಿಗನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ಪಾಲಿಗನ್ಗೆ ನೆಕ್ಸ್ಟ್ ಎಕ್ಸಾಂಪಲು ಒಂದು ರೆಕ್ಟ್ಯಾಂಗಲ್ ಇದೆ. ರೆಕ್ಟ್ಯಾಂಗಲ್ ಅಂದರೆ 4 ಸೈಡ್ಸು, ಆಯಿತಾ. 4 ಸೈಡ್ಸು 4 ಆ್ಯಂಗಲ್ಸ್ ಇದೆ. ನೆಕ್ಸ್ಟು ಪ್ಯಾರಲೋಗ್ರಾಮ್ ಇದೆ. ಪ್ಯಾರಲೋಗ್ರಾಮ್ ಅಂದರೆ 4 ಸೈಡ್ಸ್ ಇದೆ, 4 ಆ್ಯಂಗಲ್ಸ್ ಇದೆ. ನೆಕ್ಸ್ಟು ಸ್ಕ್ವೇರ್ ಇದೆ. ಸ್ಕ್ವೇರ್ ಅಂದರೆ 4 ಸೈಡ್ಸು 4 ಆ್ಯಂಗಲ್ಸು. ಐದನೇದು ರಾಂಬಸ್ಸು. ರಾಂಬಸ್ಸು ಅಷ್ಟೇ 4 ಆ್ಯಂಗಲ್ಸ್ ಇದೆ, 4 ಸೈಡ್ಸ್ ಇದೆ. ನೆಕ್ಸ್ಟು ಟ್ರೆಪೀಸಿಯಮ್ ಇದೆ. ಟ್ರೆಪೀಸಿಯಮ್ ಅಷ್ಟೇ 4 ಸೈಡ್ಸು 4 ಆ್ಯಂಗಲ್ಸ್ ಇದೆ, ಆಯಿತಾ. ಇಲ್ಲೆಲ್ಲ ಕಾಮನ್ನಾಗಿ ಅಬ್ಸರ್ವ್ ಮಾಡಿ. ಎಲ್ಲ 5 ಚಿತ್ರ ಅಂದರೆ ರೆಕ್ಟ್ಯಾಂಗಲ್ಲು, ಪ್ಯಾರಲೋಗ್ರಾಮು, ಸ್ಕ್ವೇರು, ರಾಂಬಸ್ಸು, ಟ್ರೆಪೀಸಿಯಮ್ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್ ಏನು ಅಂದರೆ 5 ಫಿಗರಲ್ಲೂ 4 ಸೈಡ್ಸ್ ಇದೆ, 4 ಆ್ಯಂಗಲ್ಸ್ ಇದೆ, ಆಯಿತಾ. 4 ಸೈಡ್ಸು 4 ಆ್ಯಂಗಲ್ಸ್ ಇದೆ, ಆಯಿತಾ. ಇದು ಪಾಲಿಗನ್ಗೆ ಎಕ್ಸಾಂಪಲ್ಸು, ಆಯಿತಾ. ಇದರಲ್ಲೂ ಅಷ್ಟೇ 3 ಕಂಡೀಷನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಫಸ್ಟ್ ಕಂಡೀಷನ್ ಏನಿದೆ, ಪ್ಲೇನ್ ಫಿಗರ್. ಪ್ಲೇನ್ ಅಂದರೆ ಥಿಕ್ನೆಸ್ ಇರಬಾರ್ದು, ದಪ್ಪ ಇರಬಾರ್ದು, ಆಯಿತಾ. ಸೆಕೆಂಡ್ ಕಂಡೀಷನ್ನು ಎನ್ಕ್ಲೋಸ್ ಆಗಿರಬೇಕು, ಆಯಿತಾ. ಎಲ್ಲ ಮೂಲೆಗಳು ಜಾಯಿನ್ ಆಗಿದೆ, ಆಯಿತಾ. ಕಂಟಿನ್ಯೂಟಿ ಇದೆ, ಎಲ್ಲೂ ಓಪನ್ ಇಲ್ಲ. ಮೂರನೇ ಕಂಡೀಷನ್ ಅಂದ್ರೇನು, ಎಲ್ಲ ಜಾಯಿಂಟು ಸ್ಟ್ರೈಟ್ ಲೈನ್ಸಿಂದ ಕನೆಕ್ಟ್ ಆಗಿದೆ, ಆಯಿತಾ. ಎಲ್ಲ ಕಂಡೀಷನ್ನು ಅದು ಮೀಟ್ ಮಾಡಿರೋದ್ರಿಂದ ಇದನ್ನು ಪಾಲಿಗನ್ ಅಂತ ಹೇಳ್ಬೋದು. ನೋಡಿ, ನೆಕ್ಸ್ಟ್ ಪಾಲಿಗನ್ ಟೈಪ್ಸ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಆಯಿತಾ. ಜನರಲ್ ಆಗಿ ಅಥವಾ ಸಿಂಪಲ್ ಆಗಿ ಒಂದು 10 ಟೈಪ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ನೋಡಿ, ಫಸ್ಟ್ ಒನ್ನು ಟ್ರಯಾಂಗಲ್. ಟ್ರಯಾಂಗಲ್ ಅಂದರೆ 3 ಸೈಡ್ ಇರುತ್ತೆ, ಆಯಿತಾ. ನೆಕ್ಸ್ಟ್ ನೋಡಿ ಕ್ವಾಡ್ರಿಲ್ಯಾಟರಲ್. ಕ್ವಾಡ್ರಿಲ್ಯಾಟರಲ್ ಅಂದರೆ 4 ಸೈಡ್ಸು 4 ಆ್ಯಂಗಲ್ಸ್ ಇರುತ್ತೆ. ಮೂರನೇ ನೋಡಿ, ಮೂರನೇದು ಪೆಂಟಗನ್. ಪೆಂಟಗನ್ ಅಂದರೆ 5 ಸೈಡ್ಸು 5 ಆ್ಯಂಗಲ್ ಇರುತ್ತೆ. ನಾಲ್ಕನೇದು ನೋಡಿ, ನಾಲ್ಕನೇದು ಎಕ್ಸಾಗನ್. ಎಕ್ಸಾಗನ್ ಅಂದರೆ
ಆರ್ ಸೈಡ್ಸು ಆರ್ ಆ್ಯಂಗಲ್ ಇರುತ್ತೆ. ನೆಕ್ಸ್ಟ್ ನೋಡಿ ಎಪ್ಟಾಗನ್ ಅಂದರೆ 7 ಸೈಡ್ಸು 7 ಆ್ಯಂಗಲ್ಸ್ ಇರುತ್ತೆ. ನೆಕ್ಸ್ಟು ಆಕ್ಟಾಗನ್ ಅಂದರೆ 8 ಸೈಡ್ಸು 8 ಆ್ಯಂಗಲ್ಸ್ ಇರುತ್ತೆ. ನೆಕ್ಸ್ಟು ನ್ಯಾನೋಗನ್ ಅಂದರೆ 9 ಸೈಡ್ಸು 9 ಆ್ಯಂಗಲ್ಸ್ ಇರುತ್ತೆ. ನೆಕ್ಸ್ಟು ಡೆಕಾಗನ್ ಅಂದರೆ 10 ಸೈಡ್ಸು 10 ಆ್ಯಂಗಲ್ ಇರುತ್ತೆ. ಕನ್ನಡದಲ್ಲಿ ತ್ರಿಕೋನ ಅಂದರೆ 3 ಸೈಡ್ಸು 3 ಆ್ಯಂಗಲ್ಲು. ಚತುರ್ಭುಜ 4 ಸೈಡ್ಸು 4 ಆ್ಯಂಗಲ್ಸು. ಪಂಚಭುಜ 5 ಸೈಡ್ಸು 5 ಆ್ಯಂಗಲ್ಸು. ನೆಕ್ಸ್ಟು ಷಡ್ಭುಜಾಕೃತಿ 6 ಸೈಡ್ಸು 6 ಆ್ಯಂಗಲು. ನೆಕ್ಸ್ಟು ಸಪ್ತಭುಜ 7 ಸೈಡ್ಸು 7 ಆ್ಯಂಗಲ್ಸು. ಅಷ್ಟಭುಜ 8 ಸೈಡ್ಸು 8 ಆ್ಯಂಗಲ್ಲು. ನವಭುಜ 9 ಸೈಡ್ಸು 9 ಆ್ಯಂಗಲ್ಸ್ ಬರುತ್ತೆ. ನೆಕ್ಸ್ಟು ದಶಭುಜ 10 ಸೈಡ್ಸು 10 ಆ್ಯಂಗಲ್ಸ್ ಬರುತ್ತೆ. ಈಗ ಕನ್ನಡದಲ್ಲಿ 10 ಟೈಪ್ಸ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, 10 ಟೈಪ್ಸ್ಗೂ ಪುರಾಣದಿಂದ ಒಂದೊಂದು ಎಕ್ಸಾಂಪಲ್ ಕೊಡ್ಬೋದು. ಫಸ್ಟ್ ಒನ್ ನೋಡಿ, ತ್ರಿಭುಜಕ್ಕೆ ಏನು ಮಾಡ್ಬೋದು, 3 ಕಣ್ಣಿನ ಶಿವ, ಅದನ್ನು ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟು ಚತುರ್ಭುಜಕ್ಕೆ ಚತುರ್ಭುಜ ಬ್ರಹ್ಮ, 4 ಭುಜದ ಬ್ರಹ್ಮನ ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟು ಪಂಚಭುಜಕ್ಕೆ ಪಂಚಮುಖಿ ಗಣಪತಿನ ಎಕ್ಸಾಂಪಲ್ ಕೊಡ್ಬೋದು. ನೆಕ್ಸ್ಟು ಷಡ್ಭುಜಾಕೃತಿಗೆ ಷಣ್ಮುಗ ಅಂದರೆ ಗಣಪತಿ ತಮ್ಮ ಅಥವಾ ಷಣ್ಮುಗನ ಇನ್ನೊಂದು ಹೆಸರು ಕಾರ್ತಿಕೇಯ, ಅದನ್ನು ಎಕ್ಸಾಂಪಲ್ ಕೊಡ್ಬೋದು. ಷಣ್ಮುಗ ಅಂದರೆ 6 ಫೇಸ್, ಎ ಮ್ಯಾನ್ ವಿತ್ 6 ಫೇಸ್. ನೆಕ್ಸ್ಟು ಸಪ್ತಭುಜಕ್ಕೆ ನಾವು ಸಪ್ತ ಋಷಿ ಎಕ್ಸಾಂಪಲ್ ಕೊಡ್ಬೋದು, ಅಥವಾ ಸಪ್ತಪದಿ ಹಾಡು ಕೇಳಿರ್ತಾರಲ್ಲ ಅದನ್ನು ಎಕ್ಸಾಂಪಲ್ ಕೊಡ್ಬೋದು. ಅಷ್ಟಭುಜಕ್ಕೆ ಅಷ್ಟಲಕ್ಷ್ಮಿನ ಎಕ್ಸಾಂಪಲ್ ಕೊಡ್ಬೋದು. ನವಭುಜಕ್ಕೆ ನವಗ್ರಹಗಳನ್ನ ಎಕ್ಸಾಂಪಲ್ ಕೊಡ್ಬೋದು. ದಶಭುಜಕ್ಕೆ 10 ತಲೆ ರಾವಣನ ಎಕ್ಸಾಂಪಲ್ ಕೊಡ್ಬೋದು. ಈಗ ನೋಡಿ, ನೆಕ್ಸ್ಟ್ ಫಿಗರಲ್ಲಿ ನಾನು ಇಷ್ಟೊತ್ತು ಏನು ಒಂದು 10 ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿದ್ನೋ ಅದನ್ನು ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ, ಆಯಿತಾ. ಪ್ರತಿಯೊಂದಕ್ಕೂ ಒಂದು ಜೊಮೆಟ್ರಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟ್ರಯಾಂಗಲ್ ಅಂದರೆ 3 ಸೈಡ್ಸು, ಅದು ಪಿಕ್ಚರ್ ಇದೆ. ಕ್ವಾಡ್ರಿಲ್ಯಾಟರಲ್ ಅಂದರೆ 4 ಸೈಡ್ಸು, ಅದಕ್ಕೆ ಪಿಕ್ಚರ್ ಇದೆ. 4 ಸೈಡ್ಸು 4 ಆ್ಯಂಗಲ್ಸು, ಅಲ್ಲೇ ನೋಡಿ. ನೆಕ್ಸ್ಟು ಪೆಂಟಗನ್ದು ಚಿತ್ರ ಇದೆ, 5 ಸೈಡ್ಸು 5 ಆ್ಯಂಗಲ್ಸು, ಆಯಿತಾ. ನೆಕ್ಸ್ಟು ಎಕ್ಸಾಗನ್ದು ಚಿತ್ರ ಇದೆ, 6 ಸೈಡ್ಸು 6 ಆ್ಯಂಗಲ್ಸ್ ಇದೆ. ನೆಕ್ಸ್ಟು ಎಪ್ಟಾಗನ್ದು ಚಿತ್ರ ಇದೆ, ಅದರದ್ದು 7 ಸೈಡ್ಸು 7 ಆ್ಯಂಗಲ್ಸು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಆಕ್ಟಾಗನ್ ಅಂದರೆ 8 ಸೈಡ್ಸು 8 ಆ್ಯಂಗಲ್ಸು, ಅಲ್ಲೇ ಮೆನ್ಷನ್ ಮಾಡಿದೆ. ನೆಕ್ಸ್ಟು ನ್ಯಾನೋಗನ್ ಅಂದರೆ 9 ಸೈಡ್ಸು 9 ಆ್ಯಂಗಲ್ಲು, ಪಿಕ್ಚರು ನಂಬರು ಎಲ್ಲ ಅಲ್ಲೇ ಇದೆ. ನೆಕ್ಸ್ಟು ಡೆಕಾಗನ್ ಅಂದರೆ 10 ಸೈಡ್ಸು 10 ಆ್ಯಂಗಲ್ಲು, ಪಿಕ್ಚರು ಮತ್ತು ನಂಬರ್ ಅಲ್ಲೇ ಇದೆ, ಆಯಿತಾ. ಇದೆಲ್ಲ ನೀವು ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಗಬೇಕು ಎಷ್ಟು ಸೈಡ್ಸ್ ಇದೆ ಅಂತ, ಆಯಿತಾ. ಬೇಕು ಅಂದರೆ ಕೌಂಟ್ ಮಾಡ್ಕೊಂಡು ಲೆಕ್ಕ ಹಾಕೋಬೋದು ಎಷ್ಟು, ಆಯಿತಾ. ಎಷ್ಟು ಮೂಲೆ ಇದೆ ಅದನ್ನು ಆ್ಯಂಗಲ್ ಅಂತ ಹೇಳ್ಬೋದು, ಎಷ್ಟು ಸೈಡ್ಸ್ ಇದೆ ಅದನ್ನು ನಾವು ಬಾಹುಗಳು ಅಂತ ಹೇಳ್ಬೋದು ಕನ್ನಡದಲ್ಲಿ, ಅಥವಾ ಇಂಗ್ಲೀಷಲ್ಲಿ ಸೈಡ್ಸ್ ಅಂತ ಹೇಳ್ಬೋದು. ಈ ರೀತಿ ನಾವು ಸುಲಭವಾಗಿ ಪಾಲಿಗನ್ನ ನೆನ್ಪಿಟ್ಕೋಬೋದು. ನಾವು ಪಾಲಿಗನ್ನ ಜನರಲಾಗಿ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ಬೋದು. ಒಂದು ರೆಗ್ಯುಲರ್ ಪಾಲಿಗನ್, ಇನ್ನೊಂದು ಇರ್ರೆಗ್ಯುಲರ್ ಪಾಲಿಗನ್, ಆಯಿತಾ. ರೆಗ್ಯುಲರ್ ಪಾಲಿಗನ್ ಅಂದರೆ ಎಲ್ಲ ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಮತ್ತು ಎಲ್ಲ ಆ್ಯಂಗಲ್ಸು ಸೇಮ್ ಇರುತ್ತೆ. ಆ ಥರ ಇದ್ದರೆ ಅದನ್ನು ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ತೀವಿ, ಆಯಿತಾ. ಅಲ್ಲಿ ನೋಡಿ ಆ ಪಿಕ್ಚರಲ್ಲಿ ಟ್ರಯಾಂಗಲ್ಲು 3 ಸೈಡ್ಸು ಸೇಮ್ ಇರುತ್ತೆ, ಸೇಮ್ ಲೆಂತ್ ಇರುತ್ತೆ, ಮತ್ತು 3 ಆ್ಯಂಗಲ್ಸು ಸೇಮ್ ಇದ್ದರೆ ಅದನ್ನು ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ತೀವಿ. ಅದೇ ರೀತಿ ಸ್ಕ್ವೇರ್ ನೋಡಿ, ಸ್ಕ್ವೇರಲ್ಲಿ 4 ಸೈಡ್ಸು ಸೇಮ್ ಲೆಂತ್ ಇದೆ, 4 ಆ್ಯಂಗಲ್ಸು ಸೇಮ್ ಮೆಜರ್ಮೆಂಟ್ ಇರುತ್ತೆ, ಅದನ್ನು ನಾವು ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಪೆಂಟಗನ್ನಲ್ಲೂ ಅಷ್ಟೇ 5 ಸೈಡ್ಸು ಸೇಮ್ ಲೆಂತ್ ಇರುತ್ತೆ, 5 ಆ್ಯಂಗಲ್ಸು ಈಕ್ವಲ್ ಇರುತ್ತೆ. ಆ ಥರ ಇದ್ದರೆ ಅದನ್ನು ಪೆಂಟಗನ್ ರೆಗ್ಯುಲರ್ ಪಾಲಿಗನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟು ಎಕ್ಸಾಗನಲ್ಲಿ 6 ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಮತ್ತು 6 ಆ್ಯಂಗಲ್ಸು ಈಕ್ವಲ್ ಮೆಜರ್ಮೆಂಟ್ ಇರುತ್ತೆ, ಆಯಿತಾ. ಆ್ಯಂಗಲ್ಸು ಮತ್ತು ಸೈಡ್ಸು ಈಕ್ವಲ್ ಇದ್ದರೆ ಅದನ್ನು ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ತೀವಿ. ರೆಗ್ಯುಲರ್ ಪಾಲಿಗನ್ಗೆ ಇನ್ನೊಂದಷ್ಟು ಎಕ್ಸಾಂಪಲು. ನೆಕ್ಸ್ಟು ಎಪ್ಟಾಗನ್ ಅಂದರೆ 7 ಸೈಡ್ಸು ಈಕ್ವಲ್ ಇರುತ್ತೆ, 7 ಆ್ಯಂಗಲ್ಸು ಈಕ್ವಲ್ ಇರುತ್ತೆ. ನೆಕ್ಸ್ಟು ಆಕ್ಟಾಗನ್ ಅಂದರೆ 8 ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ ಮತ್ತು 8 ಆ್ಯಂಗಲ್ಸು ಈಕ್ವಲ್ ಮೆಜರ್ಮೆಂಟ್ ಇರುತ್ತೆ. ನೆಕ್ಸ್ಟು ನ್ಯಾನೋಗನ್ನಲ್ಲೂ ಅಷ್ಟೇ 9 ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ, 9 ಆ್ಯಂಗಲ್ಸು ಈಕ್ವಲ್ ಮೆಜರ್ಮೆಂಟ್ ಇರುತ್ತೆ. ಡೆಕಾಗನ್ನಲ್ಲೂ ಅಷ್ಟೇ 10 ಸೈಡ್ಸು ಈಕ್ವಲ್ ಲೆಂತ್ ಇರುತ್ತೆ, ಅದು ಮತ್ತು 10 ಆ್ಯಂಗಲ್ಸು ಈಕ್ವಲ್ ಮೆಜರ್ಮೆಂಟ್ ಇರುತ್ತೆ. ಈ ರೀತಿ ಈಕ್ವಲ್ ಲೆಂತು ಮತ್ತು ಈಕ್ವಲ್ ಆ್ಯಂಗಲ್ಸ್ ಇದ್ದರೆ ಅದನ್ನು ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ ಇರ್ರೆಗ್ಯುಲರ್ ಪಾಲಿಗನ್ಗೆ ಎಕ್ಸಾಂಪಲ್. ಇರ್ರೆಗ್ಯುಲರ್ ಅಂದರೆ ಎಲ್ಲ ಸೈಡ್ಸು ಬೇರೆ ಬೇರೆ ಆ್ಯಂಗಲ್ಸ್ ಇರುತ್ತೆ, ಎಲ್ಲ ಸೈಡ್ಸು ಬೇರೆ ಬೇರೆ ಲೆಂತ್ ಇರುತ್ತೆ. ಆ ರೀತಿ ಇದ್ದರೆ ಅದನ್ನು ಇರ್ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ತೀವಿ. ಫಸ್ಟ್ ನೋಡಿ ಸ್ಕೇಲಿನ್ ಟ್ರಯಾಂಗಲಲ್ಲಿ 3 ಸೈಡ್ಸ್ ಇದೆ, 3 ಸೈಡ್ಸು ಬೇರೆ ಬೇರೆ ಲೆಂತ್ ಇದೆ.
ಮತ್ತು 3 ಆ್ಯಂಗಲ್ಸ್ ಇದೆ, 3 ಆ್ಯಂಗಲ್ಸು ಬೇರೆ ಬೇರೆ ಮೆಜರ್ಮೆಂಟ್ ಇರುತ್ತೆ. ಆ ರೀತಿ ಇದ್ದರೆ ಅದನ್ನು ಇರ್ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ತೀವಿ. ಅದಾದಮೇಲೆ ರೆಕ್ಟ್ಯಾಂಗಲ್ ನೋಡಿ, ರೆಕ್ಟ್ಯಾಂಗಲಲ್ಲಿ 2 ಸೈಡ್ಸು ಈಕ್ವಲ್ ಇರುತ್ತೆ, 2 ಆ್ಯಂಗಲ್ಸು ಈಕ್ವಲ್ ಇರುತ್ತೆ, 4 ಸಮ ಇರಲ್ಲ ಆಯಿತಾ. 4 ಸೈಡ್ಸು ಸಮ ಇರಲ್ಲ, 4 ಆ್ಯಂಗಲ್ಸು ಸಮ ಇರಲ್ಲ. ಅದನ್ನು ಇರ್ರೆಗ್ಯುಲರ್ ಪಾಲಿಗನ್ಗೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದಾದಮೇಲೆ ನೋಡಿ ಇರ್ರೆಗ್ಯುಲರ್ ಎಪ್ಟಾಗನ್. ಇರ್ರೆಗ್ಯುಲರ್ ಎಪ್ಟಾಗನಲ್ಲಿ ಒಂದೊಂದು ಸೈಡು ಒಂದೊಂದು ಲೆಂತ್ ಇದೆ, ಒಂದೊಂದು ಆ್ಯಂಗಲ್ಲು ಒಂದೊಂದು ಮೆಜರ್ಮೆಂಟ್ ಇದೆ ಆಯಿತಾ. ನೆಕ್ಸ್ಟ್ ಅದೇ ರೀತಿ ಇರ್ರೆಗ್ಯುಲರ್ ಆಪ್ಟಾಗನ್. ಇರ್ರೆಗ್ಯುಲರ್ ಆಪ್ಟಾಗನಲ್ಲೂ ಅಷ್ಟೇ ಒಂದೊಂದು ಸೈಡು ಒಂದೊಂದು ಲೆಂತು, ಒಂದೊಂದು ಆ್ಯಂಗಲು, ಒಂದೊಂದು ಮೆಜರ್ಮೆಂಟ್ ಇರುತ್ತೆ. ಇದನ್ನೆಲ್ಲ ಇರ್ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ಬೋದು. ನೋಡಿ ಇರ್ರೆಗ್ಯುಲರ್ ಪಾಲಿಗನ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ಲು. ಇರ್ರೆಗ್ಯುಲರ್ ಪೆಂಟಗನ್ ಇದೆ, 5 ಸೈಡ್ಸ್ ಇದೆ, 5 ಬೇರೆ ಬೇರೆ ಲೆಂತ್ ಇದೆ, 5 ಆ್ಯಂಗಲ್ಸ್ ಇದೆ, ಅದು ಬೇರೆ ಬೇರೆ ಮೆಜರ್ಮೆಂಟ್ ಇದೆ. ಅದೇ ರೀತಿ ಇರ್ರೆಗ್ಯುಲರ್ ಎಕ್ಸಾಗನ್ನು, ಇರ್ರೆಗ್ಯುಲರ್ ನ್ಯಾನೋಗನ್ನು, ಇರ್ರೆಗ್ಯುಲರ್ ಡೆಕಾಗನ್ ಇದೆ ಆಯಿತಾ. ಪ್ರತಿಯೊಂದು ಲೆಂತು, ಪ್ರತಿಯೊಂದು ಸೈಡ್ ಲೆಂತು ಬೇರೆ ಬೇರೆ ಇರುತ್ತೆ, ಮತ್ತು ಅದೇ ರೀತಿ ಪ್ರತಿಯೊಂದು ಆ್ಯಂಗಲ್ಲು ಬೇರೆ ಬೇರೆ ಮೆಜರ್ಮೆಂಟ್ ಇರುತ್ತೆ. ಈ ರೀತಿ ಇದ್ದರೆ ಅದನ್ನು ಇರ್ರೆಗ್ಯುಲರ್ ಪಾಲಿಗನ್ ಅಂತ ಹೇಳ್ಬೋದು. ನವೋದಯ ಸಿಲೆಬಸ್ಸಲ್ಲಿ ಪಾಲಿಗನ್ ಮೇಲೆ ಒಂದೇ ಒಂದು ಕ್ವಶನ್ ಬರುತ್ತೆ. ಅದೇನು ಅಂದರೆ ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂತ ಬರುತ್ತೆ. ಕನ್ನಡದಲ್ಲಿ ಸುತ್ತಳತೆ ಫೈಂಡ್ ಔಟ್ ಮಾಡಿ ಅಂತ ಬರುತ್ತೆ ಆಯಿತಾ. ಇದ್ರ ಮೇಲೆ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಬರಲ್ಲ, ಯಾವುದೇ ಕಾರಣಕ್ಕೂ ಬರಲ್ಲ. ಪಾಲಿಗನಲ್ಲಿ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕೆಂದರೆ ಸಿಲೆಬಸ್ಸಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ, ಪೆರಿಮೀಟ್ರ್ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಪಾಲಿಗನ್ದು ಪೆರಿಮೀಟ್ರ್ ಮಾತ್ರ ಫೈಂಡ್ ಔಟ್ ಮಾಡಬೇಕು. ಕನ್ನಡದಲ್ಲಿ ಪಾಲಿಗನ್ ಬಹುಭುಜಾಕೃತಿದು ಸುತ್ತಳತೆ ಮಾತ್ರ ಫೈಂಡ್ ಔಟ್ ಮಾಡಬೇಕು ಆಯಿತಾ. ಆದ್ದರಿಂದ ಯಾವುದೇ ಜಿಯೋಮೆಟ್ರಿಕಲ್ ಶೇಪ್ ಕೊಟ್ಟರು ನೀವು ಪಾಲಿಗನ್ದು ಸುತ್ತಳತೆ ಮಾತ್ರ ಫೈಂಡ್ ಔಟ್ ಮಾಡಿ. ಅದು ನೋಡಿ ಹೀಗೆ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಕೊಟ್ಟ ಅಂದರೂ ಅಷ್ಟೇ ಯಾವುದೇ ಫಾರ್ಮುಲಾ ನೆನ್ಪಿಟ್ಕೋಬೇಡಿ, ಅದರ ಅವಶ್ಯಕತೆಯೂ ಇಲ್ಲ. ಯಾವುದಾರ ಒಂದು ಕಾರ್ನರಿಂದ ಶುರು ಮಾಡಿ, ಒಂದು ರೌಂಡ್ ಸುತ್ಕೊಂಡು ಅದೇ ಕಾರ್ನರ್ಗೆ ವಾಪಸ್ ಬನ್ನಿ ಆಯಿತಾ. ನೋಡಿ ಇದ್ರ ಪೆರಿಮೀಟರ್ ಎ ಆಯಿತಾ. ಪುನಃ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಎ, ಪುನಃ ಇಲ್ಲಿಂದ ಇಲ್ಲಿಗೆ ಪ್ಲಸ್ ಎ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ವಾಪಸ್ಸು ಅಲ್ಲಿಗೆ ಬಂದಿದ್ದೀವಿ ಪ್ಲಸ್ ಎ. ಈ ರೀತಿ ಮೆಜರ್ಮೆಂಟ್ನ ಆ್ಯಡ್ ಮಾಡಿ ಫೈಂಡ್ ಔಟ್ ಮಾಡಿ. ತುಂಬ ಸಿಂಪಲ್ ಆಗಿರುತ್ತೆ. ನೆಕ್ಸ್ಟ್ ನೋಡಿ ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ. ರೆಕ್ಟ್ಯಾಂಗಲ್ದು ಅಷ್ಟೇ ಒಂದು ಕಾರ್ನರಿಂದ ಶುರು ಮಾಡಿ, ಒಂದು ರೌಂಡ್ ಸುತ್ಕೊಂಡು ಬನ್ನಿ ಆಯಿತಾ. ನೋಡಿ ಇಲ್ಲಿಂದ ಇಲ್ಲಿಗೆ ಎ ಇದೆ ಆಯಿತಾ, ಇಲ್ಲಿಂದ ಇಲ್ಲಿಗೆ ಬಿ ಇದೆ, ಇಲ್ಲಿಂದ ಇಲ್ಲಿಗೆ ಪುನಃ ಎ ಇದೆ, ಇಲ್ಲಿಂದ ಇಲ್ಲಿಗೆ ಪ್ಲಸ್ ಬಿ ಇದೆ. ಈ ರೀತಿ ಸಿಂಪಲ್ಲಾಗಿ ನೀವು ಪೆರಿಮೀಟರ್ನ ಫೈಂಡ್ ಔಟ್ ಮಾಡ್ಬೋದು. ಟ್ರಯಾಂಗಲ್ಲೂ ಅಷ್ಟೇ ಎಲ್ಲ ಸೈಡ್ಸು ಕೊಟ್ಟಿದ್ರೆ ಡೈರೆಕ್ಟಾಗಿ ಯಾವ್ದಾರ ಒಂದು ಕಾರ್ನರಿಂದ ಶುರು ಮಾಡಿ ಆಯಿತಾ. ಎಲ್ಲ ಸೈಡ್ಸು ಕೊಟ್ಟಿದ್ರೆ ಒಂದು ಕಾರ್ನರಿಂದ ಶುರು ಮಾಡಿ. ನೋಡಿ ಇಲ್ಲಿಂದ ಇಲ್ಲಿಗೆ ಬಿ, ಇಲ್ಲಿಂದ ಇಲ್ಲಿಗೆ ಸಿ, ಇಲ್ಲಿಂದ ಇಲ್ಲಿಗೆ ಎ. ಈ ರೀತಿ ಪೆರಿಮೀಟರ್ನ ಫೈಂಡ್ ಔಟ್ ಮಾಡಿ. ಇನ್ ಕೇಸ್ ಯಾವ್ದಾರ ಒಂದು ಸೈಡ್ ಕೊಟ್ಟಿಲ್ಲ, ಪೆರಿಮೀಟರ್ ಫೈಂಡ್ ಔಟ್ ಮಾಡಿ ಅಂದರೆ ಅದಕ್ಕೆ ಫಾರ್ಮುಲಾ ಇದೆ, ಪೈಥಾಗರಸ್ ಥಿಯರಮ್ ಅಂತ ಒಂದು ಫಾರ್ಮುಲಾ ಇದೆ, ಅದನ್ನು ಯೂಸ್ ಮಾಡಬೇಕು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾಪ್ಟ್ರಲ್ಲಿ ಏನಿದ್ರು ಫಾರ್ಮುಲಾ ಇಲ್ಲದಂತೆ ಎಲ್ಲ ಜಿಯೋಮೆಟ್ರಿದು, ಎಲ್ಲ ರೆಗ್ಯುಲರ್ ಅಥವಾ ಇರ್ರೆಗ್ಯುಲರ್ ಪಾಲಿಗಾನ್ದು ಪೆರಿಮೀಟರ್ ಅಥವಾ ಸುತ್ತಳತೆನ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ.